ಈಗ ಎಷ್ಟು ವರ್ಷದಿಂದ ನಾವು 2004ರಿಂದ ಅವ್ರ ಮನೆ ಕಟ್ಕೊಂಡ್ಬಂದ್ರು. ನಮ್ಮ ಮನೆ ಪಕ್ಕದಲ್ಲೇ. ನಾನು ನಮ್ಮ ತಂದೆ ಹೋಟೆಲ್ಲೇ ಅವ್ರ ಮನೆ ಕಟ್ಕೊಂಡಿದ್ದು. ನಾನು ಅವರು ತುಂಬ ಅಂದರೆ ನಾನು ಹೋಗ್ತಾ ಬರ್ತಾ ನಾನೇ ಕರೆದು ಮಾತಾಡ್ಸೋದು, ಏನು ಆಂಟಿ ಚೆನ್ನಾಗಿದ್ದೀರಾ ಅಂತ. ಆಮೇಲೆ ಅವ್ರ ಮನೆ ಪೂಜೆಗೆ ನಮ್ಮ ಮನೆಗೇನೋ ಬರೋರು. ತುಂಬ ದೇವ್ರ ಭಕ್ತರು. ಆಮೇಲೆ ತುಂಬ ಎಲ್ಲಿ ಹೋದ್ರೂ ನಮ್ಮ ಮನೆಗೆ ನಾನು ಕಾಣಲಿಲ್ಲ ಅಂದರೆ ಬರೋರು. ಏನು ನಾಯ್ಡಮ್ಮ ಬಂದಿಲ್ಲ, ವಿನುತಾ ಬಂದಿಲ್ಲ, ಯಾಕೆ ಕರೆದಿಲ್ವಾ ಪೂಜೆಗೆ ಅಂತನೋರು. ತುಂಬ ಒಂಥರ ಒಳ್ಳೆಯ. ಇಲ್ಲಿ ಎಷ್ಟು ವರ್ಷ ಆಯ್ತು? 2000 ನಮ್ಮ ಮನೆಗೆ ಇಲ್ಲಿ ಬಂದು ನಮ್ಮ ಇಲ್ಲಿಂದ ಒಂದು 10 ವರ್ಷ ಇದ್ರು ಇಲ್ಲಿ. ಆಮೇಲೆ ಇಲ್ಲಿಗೆ ಬಂದರು. ಇಲ್ಲಿ ಡಾಕ್ಟರ್ ರಮೇಶ್ ಅಲ್ಲ ಈ ಮನೆಗೆ ಬಂದರು. ಡಾಕ್ಟರ್ ರಮೇಶು ಆಮೇಲೆ ಸೌಮ್ಯ ಅವರು ಈ ಮನೆಗೆ ಬಂದರು. ಸೊಸೆ ಲಾಸ್ಟ್ ಮಗ ಸೊಸೆ. ಆಮೇಲೆ ಇವರು ಇಲ್ಲಿ ಬಂದರು. ಇಲ್ಲಿಗೂ ನಾವು ಬರ್ತಿದ್ದೆ, ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಜನ ಹೆಂಗಿದ್ರು, ಹೆಂಗ್ ಮಾತಾಡ್ಸೋರು? ಚೆನ್ನಮ್ಮ ತುಂಬ ಚೆನ್ನಾಗಿ ಮಾತಾಡ್ಸೋರು. ಎಲ್ಲ ಪರವಾಗಿಲ್ಲ. ಅಲ್ಲಿರೋ ಇದು ಪೊಲೀಸ್ಗಳು, ಗನ್ಮ್ಯಾನ್ಗಳು, ಇವರೆಲ್ಲರೂ ಫ್ರೆಂಡ್ಸೇ ನನಗೆ. ಬಂದು ಮಾತಾಡ್ಸ್ಕೊಂಡು ಹೋಗೋದು. ದೊಡ್ಡ ಮಗಳು ಡಾಕ್ಟರ್ ಮಂಜುನಾಥ್, ಆಮೇಲೆ ಕುಮಾರಸ್ವಾಮಿನೂ ಬರೋರಲ್ಲ ಅವಾಗ, CM ಆದ್ರಲ್ಲ ಅವಾಗ ಅಲ್ಲಿ ಬರೋರು. ಬಾಲಕೃಷ್ಣ ಗೌಡ್ರು, ಆಮೇಲೆ ರೇವಣ್ಣ ಎಲ್ಲ ಬಂದು. ಚೆನ್ನಮ್ಮವರು ನಿಮಗೂ ಚೆನ್ನಮ್ಮವ್ರಿಗೂ ಯಾವ ಹೆಂಗೆ ಅಂದರೆ ನಮ್ಮ ಸ್ನೇಹಿತರು. ಅಂದರೆ ದೊಡ್ಡವರಾದ್ರೂ ನಾನು ಮಾತಾಡ್ಸ್ಕೊಂಡು ಹೋಗೋದು. ಪೂಜೆ ಮಾಡ್ತಾ ಇರ್ತಾರಲ್ವಾ, ಸಿಂಪಲ್ ಆಗಿರೋರು. ಆಂಟಿ ಊಟ ಆಯ್ತಾ, ಆಂಟಿ ಪೂಜೆ ಆಯ್ತಾ ಅನ್ನೋದು. ನೀನು ಒಬ್ಬಳೇ ಅಮ್ಮ ಈ ರೋಡಲ್ಲಿ ನೀನು ಮಾತಾಡ್ಸೋದು. ನಾನು ಹೋಗ್ತಾ ಬರ್ತಾ ನಮ್ಮ ಅಕ್ಕ ಪಕ್ಕದಲ್ಲಿದ್ದರು. ಅವ್ರದ್ದು ಏನು ಸೌಂಡ್ ಗೊತ್ತಾಗಲ್ಲಮ್ಮ, ನೀನು ಬಂದ್ರೇ ಸೌಂಡ್ ಗೊತ್ತಾಗೋದು ನಿನಗೇನಾದ್ರು. ನಮ್ಮ ಅಕ್ಕನ ಮನೆ ಅಟ್ಯಾಚ್ಡ್, ನಮ್ಮದು ಅಪಾರ್ಟ್ಮೆಂಟ್ ಆದಮೇಲೆ ನಮ್ಮ ಮನೆ. ಅದರಿಂದ ಸರಿ, ತುಂಬ ಅಕ್ಕಪಕ್ಕದ ಮನೆ. ತುಂಬ ವಿನೂತಾ ಅಂದ್ಬಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.